ನೇರವಾಗಿ ಇವತ್ತು ಕ್ವಶನ್ಗೆ ಬರೋಣ ಸ್ನೇಹಿತರೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಹಾಜರಾತಿಗಾಗಿ ಇತ್ತೀಚೆಗೆ ಯಾವ ಆ್ಯಪನ್ನು ಕಡ್ಡಾಯಗೊಳಿಸಲಾಗಿದೆ ಅಂದರೆ ಕರ್ನಾಟಕ ಸರ್ಕಾರ ಏನು ಮಾಡಿದೆಪ್ಪ ಅಂದರೆ ಸರ್ಕಾರಿ ನೌಕರರ ಹಾಜರಾತಿಯ ಇತ್ತೀಚೆಗೆ ಒಂದು ಆ್ಯಪನ್ನು ಕಡ್ಡಾಯಗೊಳಿಸಿದರೆ ಆ ಆ್ಯಪಿನ ಹೆಸರೇನಪ್ಪ ಅಂದರೆ ಕಾಮ್ಸಾ ಅಂತ ಕರಿತೀವಿ, KAAMS ಅಂತ ಇದು ಒಂದು ಆ್ಯಪ್ ಆಗಿದೆ. ಇದು ಯಾವುದಕ್ಕೋಸ್ಕರ ಮಾಡಿದಾರಪ್ಪ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ನೌಕರರ ಒಂದು ಹಾಜರಾತಿಯ ಕಡ್ಡಾಯಕ್ಕಾಗಿ ಮಾಡಿದ ಒಂದು ಅಭಿವೃದ್ಧಿಪಡಿಸಿದ ಆ್ಯಪ್ ಅಂತ ಹೇಳ್ಬೋದು. ಕೆಳಗಿನವರಲ್ಲಿ ಕರ್ನಾಟಕ ಕರಾವಳಿ ಭಾಗದಲ್ಲಿ ಪೋರ್ಚುಗೀಸರ ವಸಾಹತುಶಾಹಿ ಆಡಳಿತ ವಿರುದ್ಧ 16ನೇ ಶತಮಾನದಲ್ಲಿ ಹೋರಾಡಿದ ಮಹಾರಾಣಿ ಯಾರು? ಕಿತ್ತೂರು ರಾಣಿ ಚೆನ್ನಮ್ಮ, ರಾಣಿ ಅಬ್ಬಕ್ಕದೇವಿ, ಬೆಳವಡಿ ಮಲ್ಲಮ್ಮ, ಒನಕೆ ಓಬವ್ವ. ಇಲ್ಲಿ ಸರಿಯಾದ ಆನ್ಸರ್ ಅಂದರೆ ರಾಣಿ ಅಬ್ಬಕ್ಕದೇವಿ ನೋಡಿ ಸ್ನೇಹಿತರೆ. ಇಲ್ಲಿ ರಾಣಿ ಅಬ್ಬಕ್ಕದೇವಿ ಸರಿಯಾದ ಆನ್ಸರ್ ಆಗಿರುತ್ತದೆ. ಕೆಳಗಿನ ಯಾರು ಕರ್ನಾಟಕ ರಾಜ್ಯಪಾಲರಾಗಿ ನಂತರ ಭಾರತ ರಾಷ್ಟ್ರಪತಿಯಾಗಿದ್ದಾರೆ ಅಂದರೆ ಇಲ್ಲಿ ಗೋಪಾಲ ಸ್ವರೂಪ ಪಾಠಕ, ವಿ ಗಿರಿಯವರು, ನೀಲಂ ಸಂಜೀವ್ ರೆಡ್ಡಿ, ಎಸ್ ರಾಧಾಕೃಷ್ಣ. ಇಲ್ಲಿ ಎಸ್ ಎನ್ ರಾಧಾಕೃಷ್ಣ ಅವರು ರಾಷ್ಟ್ರಪತಿಗಳಾಗಿದ್ದಾರೆ. ನೀಲಂ ಸಂಜೀವ್ ರೆಡ್ಡಿ ಅವರು ಸಹ ರಾಷ್ಟ್ರಪತಿಗಳಾಗಿ ಕಾರ್ಯವನ್ನು ನಿರ್ವಹಣೆ ಮಾಡಿದ್ದಾರೆ. ಅದೇ ರೀತಿ ವಿ ಗಿರಿ ಅವರು ರಾಷ್ಟ್ರಪತಿಗಳಾಗಿದ್ದಾರೆ. ಗೋಪಾಲ ಸ್ವರೂಪ ಪಾಠಕ ಅವರು ಉಪರಾಷ್ಟ್ರಪತಿಗಳಾಗಿದ್ದಾರೆ ಸ್ನೇಹಿತರೆ. ಇಲ್ಲಿ ಸರಿಯಾದ ಆನ್ಸರ್ ಅಂದರೆ ವಿ ಗಿರಿ ಅವರು ಕರ್ನಾಟಕದ ರಾಜ್ಯಪಾಲರಾಗಿ ನಂತರದ ಭಾರತ ರಾಷ್ಟ್ರಪತಿಗಳಾಗಿ ಸೇವೆ ಸಲ್ಲಿಸಿರ್ತಾರೆ. ಅವ್ರು ಯಾರಂದರೆ ವಿ ಗಿರಿ. ಭಾರತದ ಮೊಟ್ಟಮೊದಲ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಯಾವುದು ಮತ್ತು ಅದು ಯಾವ ವರ್ಷದಲ್ಲಿ ಸ್ಥಾಪನೆಗೊಂಡಿದೆ? ಇದು ನಿಮಗೆಲ್ಲರಿಗೂ ಗೊತ್ತು. ಭಾರತದಲ್ಲಿ ಒಂದು ಹೆಮ್ಮೆ ಅಂತ ಹೇಳ್ಬೋದು. ಕರ್ನಾಟಕದ ಒಂದು ಹೆಮ್ಮೆಯ ಸ್ಥಳ ಯಾವುದಪ್ಪ ಅಂದರೆ ಶಿವನ ಸಮುದ್ರ. ಈ ಶಿವನ ಸಮುದ್ರ ಏಷ್ಯಾದಲ್ಲೇ 2ನೇ ಒಂದು ಜಲವಿದ್ಯುತ್ ಅಂತ ಹೇಳ್ಬೋದು. ಏಷ್ಯಾದಲ್ಲಿ ಅಂದರೆ ಜಪಾನದ ಟೋಕಿಯೋ ನಗರ ಇದಕ್ಕೆ ಮೊದಲೇ ಏಷ್ಯಾದಲ್ಲಿ ಬೆಳಕನ್ನು ಪಡೆದಿರುತ್ತೆ ಸ್ನೇಹಿತರೆ. ನಂತರ ನಮ್ಮ ಬೆಂಗಳೂರು 1905ರಲ್ಲಿ ಒಂದು ದೀಪವನ್ನು ಪಡೆದ ನಗರ ಅಂತ ಹೇಳ್ಬೋದು ಬೆಂಗಳೂರು ನಗರ. ಅದೇ ರೀತಿ ಶಿವನ ಸಮುದ್ರದಲ್ಲಿ 1902ರಲ್ಲಿ ಜಲವಿದ್ಯುತ್ತನ್ನು ಸ್ಥಾಪನೆ ಮಾಡಿದಾಗ ಇದು ಸ್ಪೆಷಲಾಗಿ KGFಗೋಸ್ಕರ ಇದೊಂದು ಸ್ಥಾಪನೆ ಮಾಡಿದ ಜಲವಿದ್ಯುತ್ ಆಗಿರುತ್ತದೆ. ಮೊದಲ ಅಂದರೆ KGFಗೆ, ನಗರ ಅಂದರೆ ಬೆಂಗಳೂರು 1905. ಇದಕ್ಕೆ ಯಾರ ಕಾಲದಲ್ಲಿ ಕೇಳ್ತಾರೆ? ಕೆ ಶೇಷಾದ್ರಿ ಅಯ್ಯರ್ ಅವರ ಒಂದು ಕಾಲದಲ್ಲಿ ಶಿವನ ಸಮುದ್ರ ಜಲವಿದ್ಯುತ್ತನ್ನು ಸ್ಥಾಪನೆ ಮಾಡಲಾಗಿರುತ್ತದೆ. 1831ರಲ್ಲಿ ಬ್ರಿಟಿಷರ ವಿರುದ್ಧ ಬ್ರಿಟಿಷರು ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರನ್ನು ಪದಚ್ಯುತಿಗೊಳಿಸಲು ಕಾರಣವೇನು? ಅಂದರೆ 1831ರಲ್ಲಿ ಬ್ರಿಟಿಷರು ಏನು ಮಾಡ್ತಾರಪ್ಪ ಅಂದರೆ ಮುಮ್ಮಡಿ ಕೃಷ್ಣರಾಜ ಒಡೆಯರನ್ನು ಪದಚ್ಯುತಿಯನ್ನು ಮಾಡಿರ್ತಾರೆ ಸ್ನೇಹಿತರೆ. ಇಲ್ಲಿ ಎ ಅಂದರೆ ಬ್ರಿಟಿಷರ ವಿಸ್ತರಣಾ ಅವಧಿ ಮತ್ತು ಆಕ್ರಮಣಕಾರ ನೀತಿಯಾಗಿರ್ತದೆ. ಎರಡನೇ ಹೇಳಿಕೆ ರಾಜ್ಯದಲ್ಲಿ ಅಸಮರ್ಪಕ ಆಡಳಿತ ಮತ್ತು ಕೆಲವು ಪ್ರದೇಶಗಳಲ್ಲಿ ದಂಗೆಗಳು ಎದ್ದಿದ್ದಕ್ಕೋಸ್ಕರ. ಮೂರನೇದು ಬ್ರಿಟಿಷರ ವಿರುದ್ಧ ಯುದ್ಧ ಘೋಷಣೆ ಮಾಡಿದಕ್ಕೋಸ್ಕರ. ಬ್ರಿಟಿಷರಿಗೆ ಕಾಣಿಕೆ ಕೊಡಲು ನಿರಾಕರಣೆ ಮಾಡಿದಕ್ಕೋಸ್ಕರ. ಇಲ್ಲಿ ನೇರವಾಗಿ ಎರಡನೇ ಹೇಳಿಕೆ ಸರಿಯಿರ್ತದೆ. ರಾಜ್ಯದಲ್ಲಿ ಅಸಮರ್ಪಕವಾಗಿ ಆಡಳಿತ ಮತ್ತು ಕೆಲವು ಪ್ರದೇಶಗಳಲ್ಲಿ ದಂಗೆ ಎದ್ದಿರ್ತದೆ ಸ್ನೇಹಿತರೆ. ಇಲ್ಲಿ ದಂಗೆ ಅಂದರೆ 1829 ಮತ್ತು 31ರ ಸಂದರ್ಭದಲ್ಲಿ ಇಲ್ಲಿ ಬೂದಿ ಬಸಪ್ಪ ಅಂತ ಬರ್ತಾರೆ. ಈ ಬೂದಿ ಬಸಪ್ಪ ಏನು ಮಾಡ್ತಾನೆ ಅಂದರೆ ಮುಮ್ಮಡಿ ಕೃಷ್ಣರಾಜ ಒಡೆಯರ ವಿರುದ್ಧ ದಂಗೆ ಎದ್ದಿರ್ತಾರೆ. ಅಲ್ಲಿ ಸಣ್ಣ ದಂಗೆಗಳಿದ್ದಿರ್ತಾವೆ. ಆ ದಂಗೆಯನ್ನು ನಿಭಾಯಿಸೋಕ್ಕೋಸ್ಕರ ಇವರು ಆಗಿರಲ್ಲ. ಅದಕ್ಕೋಸ್ಕರ ಏನು ಮಾಡ್ತಾರಪ್ಪ ಅಂದರೆ ಬ್ರಿಟಿಷರು ಕಮಿಷನರ್ ಆಳ್ವಿಕೆ ಮಾಡಿರ್ತಾರೆ ಸ್ನೇಹಿತರೆ. ಇಲ್ಲಿ 8 ಕಮಿಷನರು ಆಳ್ವಿಕೆ ಮಾಡಿರ್ತಾರೆ. ಉದಾಹರಣೆ ಮಾರ್ಕ್ ಅಬ್ಬನ್ ಆಗಿರ್ಬೋದು, ಬೋರಿಂಗ್ ಆಗಿರ್ಬೋದು, ಇನ್ನು ಹಲವಾರು ಕಮಿಷನರ್ ಆಳ್ವಿಕೆ ಮಾಡಿರ್ತಾರೆ ಸ್ನೇಹಿತರೆ. ಅದಕ್ಕೋಸ್ಕರ ಇಲ್ಲಿ ಸರಿಯಾದ ಆನ್ಸರ್ ಅಂದರೆ ಎರಡನೇ ಹೇಳಿಕೆ ಸರಿಯಾಗಿರುತ್ತೆ ನೋಡಿ. ಕರ್ನಾಟಕ ಏಕೀಕರಣ ಚಳವಳಿಗೆ ಅಡಿಪಾಯ ಹಾಕಿದ 1890ರಲ್ಲಿ ಧಾರವಾಡದಲ್ಲಿ ಸ್ಥಾಪಿತವಾದ ಸಂಸ್ಥೆ ಯಾವುದು? ಅಂದರೆ ಧಾರವಾಡದಲ್ಲಿ ಒಂದು ಸಂಸ್ಥೆ ಸ್ಥಾಪನೆ ಆಗಿರುತ್ತೆ. ಆ ಸಂಸ್ಥೆ ಯಾವುದಪ್ಪ ಅಂದರೆ ಕನ್ನಡ ಸಾಹಿತ್ಯ ಪರಿಷತ್ತು, ಕರ್ನಾಟಕ ವಿದ್ಯಾವರ್ಧಕ ಸಂಘ, ಕರ್ನಾಟಕ ಸಂಘ, ಕರ್ನಾಟಕ ಏಕೀಕರಣ. ಈ RV ದೇಶಪಾಂಡೆ ಅಂತ ಬರ್ತಾರೆ. RV ದೇಶಪಾಂಡೆ ಅವರ ನೇತೃತ್ವದಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘ ಸ್ಥಾಪನೆಗೊಂಡಿರ್ತದೆ. ಕನ್ನಡ ಸಾಹಿತ್ಯ ಪರಿಷತ್ ನಿಮಗೆಲ್ಲ ಗೊತ್ತಿರ್ತದೆ. 1915 ಮತ್ತು 16ರಲ್ಲಿ ಇದು ಯಾರಪ್ಪ ಅಂದರೆ ಸರ್ ಎಂ ವಿಶ್ವೇಶ್ವರಯ್ಯನವರ ನೇತೃತ್ವದಲ್ಲಿ ಸ್ಥಾಪನೆಗೊಂಡಿರ್ತದೆ ಸ್ನೇಹಿತರೆ. ಇತ್ತೀಚೆಗೆ ನೋಡ್ಬೋದು LPG ಸಿಲಿಂಡರ್ ಬುಕ್ಕಿಂಗ್ ಟೂಲ್ ಫ್ರೀ ಸಂಖ್ಯೆ ಕೊಟ್ಟಿದ್ದೀನಿ ಸ್ನೇಹಿತರೆ. ಯಾಕೆಂದರೆ ಇತ್ತೀಚಿನ ದಿನದಲ್ಲಿ ಗ್ಯಾಸ್ಗಳನ್ನು ಅಭಾವ ಅಂತ ಕೇಳ್ತಾ ಇದ್ದೀವಿ, ಅದರಲ್ಲಿ ಮತ್ತು ನ್ಯೂಸಲ್ಲಿ ನೋಡ್ತಿದ್ದೀವಿ. ಅದಕ್ಕೋಸ್ಕರ ಇಲ್ಲೊಂದು ಎಲ್ಲರಿಗೂ ಒಂದು ಸಹಾಯವಾಗಲಿ ಅಂತ ನಾನೊಂದು ಇಲ್ಲಿ ಟೂಲ್ ಫ್ರೀಗಳ ನಂಬರ್ ಕೊಟ್ಟಿದ್ದೀನಿ. ಈ ಟೂಲ್ ಫ್ರೀ ನಂಬರ್ ನೋಡ್ಬೋದು. ನಾನು ಒಂದು ಹೇಳ್ತೀನಿ, ಇಂಡಿಯನ್ ಆಯಿಲ್
ಇಲ್ಲಿ ಟೋಲ್ ಫ್ರೀ ಕೊಟ್ಟಿದ್ದ ಸ್ನೇಹಿತರೆ ಇಂಡಿಯನ್ ಆಯಿಲ್ LPGದು ಟೋಲ್ ಫ್ರೀ ನಂಬರ್ ಯಾವುದಪ್ಪ ಅಂದರೆ 1800233355. ಇದು ಏನಂತಂದರೆ ಟೋಲ್ ಫ್ರೀ ಸಹಾಯವಾಣಿ ಇರ್ತದೆ. ಅದೇ ರೀತಿ 77-189-5555 IVRS ಮರುಪೂರ್ಣ ಬುಕ್ಕಿಂಗ್ ಆಗಿರುತ್ತೆ ಈ ನಂಬರ್ ಆಗಿರ್ತದೆ. ಅದೇ ರೀತಿ ಇನ್ನೊಂದು ಹೇಳ್ತೀನಿ ನೋಡಿ, 84-545-5555. ಇದೇನಾಗಿರುತ್ತಪ್ಪ ಅಂದರೆ ಮಿಸ್ ಕಾಲ್ ಬುಕ್ಕಿಂಗ್ ಆಗಿರುತ್ತೆ ನೋಡಿ ಸ್ನೇಹಿತರೆ. ಇಲ್ಲಿ ನೀವು ಯಾವುದೇ ರೀತಿ ಭಯ ಪಡುವ ಅಗತ್ಯ ಇಲ್ಲ. ನೀವು ಇಲ್ಲಿ ಕೊಟ್ಟಿರುವ ಟೋಲ್ ಫ್ರೀ ನಂಬರ್ಗೆ ನೀವು ಫೋನ್ ಮಾಡಿ ಅಥವಾ ಇಲ್ಲಿ ಯಾವ ರೀತಿ ಇದೆ ಆ ರೀತಿ ನೀವು ಮಿಸ್ ಕಾಲ್ ಮಾಡಿ ಸಹ ಬುಕ್ ಮಾಡ್ಬೋದು ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರಿಗೂ ಧನ್ಯವಾದಗಳ ಶುಭ ದಿನ. ಗುಡ್ ನೈಟ್. See you dreams. Take care. Bye bye.